ಓಬರು ರ್ಯಾಪಿಡ್ ಇವನ್ನೆಲ್ಲ ನಿಲ್ಲಿಸ್ಬೇಕು. ಈಗ ಮಾಮೂಲಿ ಓಡಿಸಿರೋ ಹಳೆ ಡ್ರೈವರ್ದು ಬ್ಯಾಡ್ಜ್ ಇರೋರಿಗೆ ಮಾತ್ರ ಅವಕಾಶ ಕೊಡಬೇಕು. ಬ್ಯಾಡ್ಜ್ ಇದ್ದವರು ಬೇಕಾದಷ್ಟು ಜನ ಓಡ್ತಾ ಇದ್ದಾರೆ ಇವಾಗ. ಅದನ್ನು ತಡೆಗಟ್ಟಬೇಕು. ಈಗ ಸಮಸ್ಯೆ ಏನಂತಂದರೆ ನಮಗೆ ಪ್ರೀಪೆಡಲ್ ಆಗ್ತಿದ್ದೀವಿ. ಪ್ರೀಪೆಡಲ್ಲು ಬೇಜಾನ್ ಜನ ವಿತೌಟ್ DL ಅವರೆಲ್ಲ ಬಂದು ಓಡಿಸ್ತಾ ಇದ್ದಾರೆ ಇವಾಗ. ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಆಮೇಲೆ ವೈಟ್ ಬೋರ್ಡ್ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದ್ದಾರೆ ಸರ್. ಸಿಂಗಲ್ ಇರೋರೆಲ್ಲ ಆರಾಮಾಗಿ ಸ್ಕೂಟರ್ ಹತ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಈಗ ಫ್ಯಾಮಿಲಿ ಇರೋರೆಲ್ಲ ಒಂದು 3 ಜನ ಇದ್ರು ಕಾರಲ್ಲೋ ವೈಟ್ ಬೋರ್ಡ್ ಕಾರಲ್ಲಿ ಕೂಡ ಟ್ಯಾಕ್ಸಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಆಟೋದವ್ರಿಗೆ ತುಂಬ ತೊಂದರೆ ಆಗ್ತಿದೆ ಅದರಿಂದ ನಾವು ಏನು ಮಾಡಬೇಕು ಅಂತ ನಮ್ಗೆ ಉದ್ದೇಶಪೂರ್ವಕ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಮನವಿ ಕೊಡೋಣ ಅಂದ್ಬಿಟ್ಟು. ಬಸ್ಸಿಂದನೂ ತೊಂದರೆ ಆಗಿದೆ ಒತ್ತು. ಆಮೇಲೆ ವೈಟ್ ಬೋರ್ಡು ಸ್ಕೂಟ್ರು ರ್ಯಾಪಿಡೋ ಅಂತ ಊಬರ್ ಆಗಿರ್ಬೋದು, ಓಲಾ ಆಗಿರ್ಬೋದು, ವೈಟ್ ಬೋರ್ಡು ಸ್ಕೂಟ್ರಿಂದ ನಮ್ಗೆ ಭಾಳ ತೊಂದರೆ ಆಗ್ಬಿಟ್ಟಿದೆ. ಸಿಂಗಲ್ಸ್ ಇರೋರೆಲ್ಲ ಆರಾಮಾಗಿ ಬೈಕಲ್ಲಿ ಹೋಗ್ಬಿಡ್ತಾರೆ ಸರ್. ಆಟೋದವ್ರು ಭಾಳ ತೊಂದರೆ ಆಗ್ಬಿಟ್ಟಿದೆ. ದಿನಕ್ಕೆ 200 ರೂಪಾಯಿ ಮಾಡೋದು ಭಾಳ ತೊಟ್ಟಟ್ಟಾಗ್ಬಿಟ್ಟಿದೆ ಸರ್ ಇವತ್ತಿನ ದಿನ. ಯಾಕಂದರೆ ನಮ್ಮ ಆಟೋ ಇದರಲ್ಲಿ ಇವಾಗ ತುಂಬ ನಮಗೆ ತೊಂದರೆ ಆಗ್ತಾಯಿದೆ. ನಮ್ಗೆ ಎಲ್ಲೋದ್ರೂ ನಮಗೆ ಬಾಡಿಗೆ ಇಲ್ಲ ಸರ್. ನಮಗೆ ಈಗ ನಾವು ಎಲ್ಲೇ ಹೋದ್ರೆ ಈಗ ರೈಲ್ವೆ ಸ್ಟೇಷನ್ಗೆ ಹೋದ್ರೂ ಪ್ರಿಪೇಡ್ಗೆ ಹಾಕೋಬೇಕು, ಸಬರ್ ಸೈಡ್ ಹೋದ್ರೂ ಪ್ರಿಪೇಡ್ಗೆ ಹಾಕೋಬೇಕು, ಇಲ್ಲ ಆರ್ಗೇಟ್ ಸೈಡ್ಗೆ ಹೋದ್ರೂ ಪ್ರಿಪೇಡ್ ಹಾಕೋಬೇಕು ಸರ್. ಇಲ್ವಾ ನಾವು ಈ ಕಡೆ ಸಣ್ಣ ಪುಟ್ಟ ಬಾಡಿಗೆ ಹೊಡಿತೀವ, ಸ್ಟ್ಯಾಂಡಲ್ಲಿ ಯಾರೂ ಬಿಡಲ್ಲ. ಯಾಕೆಂದರೆ ಅವರು ನಮ್ಮಂಗೆ ನಿಂತಿರ್ತಾರೆ. ಈ ವೈಟ್ ಬೋರ್ಡ್ ಅವರು ಸರ್ ಎಲ್ಲೊಂದೆಲ್ಲ ಅಲ್ಲಿ ಬಾಡಿಗೆ ಹತ್ತಿಸ್ಕೊಂಡು ಹೋಯ್ತಾರೆ. ಅದರಿಂದ ಸರ್ ನಮಗೆ ತುಂಬ ತೊಂದರೆ ಆಯ್ತೈತೆ. ನಾವು ಏನು ಕೇಳ್ತಾ ಇಲ್ಲ ಸರ್. ನಾವು ಕೇಳ್ತಾ ಇರೋದೇನು ಸ್ಟೇಟ್ ಪರ್ಮೆಂಟ್ ಕೊಟ್ಬಿಡ್ಲಿ ನಮಗೂ. ಇಲ್ವಾ ಸರ್, ವೈಟ್ ಬೋರ್ಡ್ ಏನೈತೆ ಸ್ಟಾಪ್ ಮಾಡಲಿ, ಇಷ್ಟೇ ಸರ್ ನಾವು ಕೇಳ್ತಾ. ಅದನ್ನೇನು ಕೇಳ್ತಾ ಆಟೋ ಫೀಲ್ಡಲ್ಲೇ ಸರ್. ಇವತ್ತು ನಮ್ಮ ಮನೆಯವ್ರು ಬಂದು ಅದು ಪೇಷೆಂಟು ಸಾಲದಕ್ಕೆ ನಮಗಿಬ್ರು ಪುಟ್ ಮಕ್ಕಳಿದ್ದಾರೆ. ನಮ್ಮಿಂದ ಅವ್ರ ಜೀವನ ನಡೀತಾ ಇರೋದು. ಇಲ್ಲಿ ನಮಗೆ ಬಾಡಿಗೆ ಇಲ್ಲ ಅಂದರೆ ಮಕ್ಕಳನ್ನ ಹೆಂಗೆ ಸಾಕಬೇಕು, ಮಕ್ಕಳನ್ನ ಹೆಂಗೆ ಓದಿಸ್ಬೇಕು ನಾವು ಆಟೋ ಡ್ರೈವರ್ಗಳು ಹೇಳಿ ನೀವೇನೆ. ಯಾವ ರೀತಿ ನಾವು ಇವತ್ತು ಒಂದು ತುತ್ತು ಅನ್ನಕ್ಕೂ ನಮಗೆ ತುಂಬ ತೊಂದರೆ ಆಗಿದೆ. 30 ರೂಪಾಯಿ ಬಾಡಿಗೆ ಇಲ್ಲ ಸರ್ ದಿನಕ್ಕೆ. ಸಬರ್ ಬಸ್ ಸ್ಟ್ಯಾಂಡಲ್ಲಿ ಲೈನ್ ನೋಡ್ತು ಅಂದರೆ ಸರ್ ಎಷ್ಟು ಅಷ್ಟು ಉದ್ದ, 2 ಮಾರು 3 ಮಾರು 1 ಅವರ್ ನಾವು ಬಾಡಿಗೆ ಹೊಡಿಬೇಕು ಅಂದರೆ. ಅಂಥದ್ರಲ್ಲಿ ಯೂನಿಫಾರ್ಮ್ ಇಲ್ಲ ಅಂದರೆ ದಂಡ, ಡಿಸ್ಪ್ಲೇ ಇಲ್ಲ ಅಂದರೆ ದಂಡ, ಪೊಲೀಸ್ ನಂಬರ್ ಇಲ್ಲ ಅಂದರೆ ದಂಡ. ಇವ್ರು ಯಾವ ದಂಡನೇ ಇಲ್ವಾ? ವೈಟ್ ಬೋರ್ಡ್ ಅವ್ರಿಗೆ ಫ್ರೀ ಏನಕ್ಕೆ? ಸಾಲದಕ್ಕೆ ಅವ್ರು ಮಕ್ಕದ ಮೇಲೆ ಮೀಸೆ ಬರ್ದಾರ ಹುಡುಗರುಗಳವರು. ಆ ಹುಡುಗರುಗಳು ಅವ್ರು ಬೇಕಾದವ್ರನ್ನ ಅವ್ರು ಬೈಕಲ್ಲಿ ಕೂರಿಸ್ಕೊಂಡು ಅವ್ರ ಸೋಕಿಗೋಸ್ಕರ ಅವರು ಓಡಾಡೋದಕ್ಕೋ ಸಲುವಾಗಿ ಅವ್ರಿಗೆ ಇದು ರ್ಯಾಪಿಡೋ ಊಬರು. ನಾವೇನ್ ಮಾಡಿದ್ದೀವಿ? ನಮಗೆ ಕಿಲೋಮೀಟರ್ ಲೆಕ್ಕ ಕೊಡಬೇಕು. ಕಿಲೋಮೀಟ್ರಿಂದ ಕಮ್ಮಿ ಕೊಡ್ತಾವ್ರೆ. ನಾವು ಬಾಡಿಗೆ ಹೊಡೆದ್ರು ನಮಗೆ ಕಿಲೋಮೀಟ್ರಿಗೆ 12 ರೂಪಾಯಿ 11 ರೂಪಾಯಿ ಕೊಡ್ತಾರೆ. ನಮ್ಮ ಮಿನಿಮಮ್ ಗೌರ್ಮೆಂಟ್ ಚಾರ್ಜ್ ಏನಿದೆ ಅದೇ ಕೊಳ್ಳಿ, ನಿಯತ್ತಾಗಿ ಮೀಟ್ರ್ ಹಾಕಿ ಕೊಳ್ಳಿ ಆಯಿತಾ. ಇಲ್ಲಾಂದರೆ ಲಾಪಿಟೋ, ಓಲಾ, ಊಬರ್ ನಿಲ್ಲಿಸ್ಲಿ, ವೈಟ್ ಇಲ್ಲಾಂದರೆ ಬೈಕ್ ನಿಲ್ಲಿಸ್ಲಿ ಆಯಿತಾ. ಬೈಕ್ ನಿಲ್ಲಿಸ್ಲಿ, ನಾವು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತೀವಿ. ಜನಗಳು ಸಾಲ ಅಸೂಲಿ ಮಾಡಿ ಆಟೋಗಳು ಹಾಕ್ಕೊಂಡು ಲೋನ್ ಕಟ್ಟಬೇಕು, ಅವ್ರ ಸಂಸಾರ ನಡಿಬೇಕು, ಮಕ್ಕಳು ಓದಿಸ್ಬೇಕಂದ್ರೆ ಆಗಲ್ಲ. ಫ್ರೀ ಬಸ್ಸಿಂದ ನಮಗೆ ತೊಂದರೆ ಇಲ್ಲ ಆಯಿತಾ. ಅದು ಅವ್ರ ಪಾಡಿಗೆ ಅವ್ರು ನಡೀತಾ ಇದೆ, ನಮ್ಮ ಪಾಡಿಗೆ ನಾವು ನಡೆಸ್ತಾ ಇದ್ದೀವಿ. ನಮ್ಗೆ ಏನಂದರೆ ಲಾಪಿಡೋ ನಿಲ್ಲಿಸಬೇಕು. ಅದರಿಂದ ಕಮ್ಮಿ ಅಂದರೆ ನೋಡಿ, ಅವರು ಏನು ಸುಮ್ಮನೆ ಕೊಡ್ತಾ ಇಲ್ಲ. ಡೈಲಿ ಈಗ 25 ರೂಪಾಯಿ ಅವರು ಟ್ಯಾಕ್ಸ್ ತಗೋತಾವ್ರೆ ಆಯಿತಾ. ಬೈಕ್ ವೈಟ್ ಬೋರ್ಡ್ ಗಾಡಿ ನಿಲ್ಲಿಸಬೇಕು ನಮಗೆ. ಆ ಕಾರ್ ಇರಲಿ, ಆಟೋ ಇರಲಿ, ಆಮೇಲೆ ಬೈಕ್ ಇರಲಿ. ಬೈಕ್ ತಗೊಳ್ಳೋದು ಗಾಡಿ ಮನೆ ಸಂಸಾರ ಫ್ಯಾಮ್ಲಿಗೆ ಬಾಡಿಗೆ ಹೊಡೆಯಕ್ಕಲ್ಲ. ಅದು ನಮಗೆ ನಿಲ್ಲಿಸ್ಕೊಡಿ. ಅದನ್ನ ಹಿಂದೆ ಕಡೆ ಕೂತವ್ರಿಗೆ ಅದನ್ನ ಆಲೋಚನೆ ಮಾಡ್ಕೊಂಡ್ರೆ ಏನು ಉದಾಹರಣೆ ಅದಕ್ಕೇನಾರ ಒಂದು ಪರಿಹಾರ ಕೊಡ್ತಾರೆ ಅವರು. ಈಗ ಮೊನ್ನೆ ಒಂದು ಬಿದ್ರು, ಏಟಾಯ್ತು, ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಅಷ್ಟೇ. ಅದೇ ಏನಾದ್ರು ಹೆಚ್ಚು ಕಮ್ಮಿ ಜಾಸ್ತಿ ಆಗಿದ್ರೆ ಯಾರು ಅದಕ್ಕೆ ಹೊಣೆ ತಗೋತಾರೆ? ಈಗ ನಮ್ಮ ಅಧಿಕಾರಿಗಳು, ಮೇಲ್ಕಂಡ ಅಧಿಕಾರಿಗಳು ಏನು ಮಾಡ್ಬೇಕಂದ್ರೆ ರ್ಯಾಪಿಡೋ ಯಾರು ಹೊಡಿತಾರೆ ವೈಟ್ ಬೋರ್ಡಲ್ಲಿ ಹಿಡಿದು ಖಂಡನೆ ಮಾಡಿ ಸೀಜ್ ಮಾಡಬೇಕು. ಗಾಡಿಗಳನ್ನ ಫೈನ್ ಕಟ್ಟಿಸ್ಕೊ ಬಿಡಬಾರ್ದು. ಸೀಜ್ ಮಾಡಿ ಆ ವ್ಯಕ್ತಿಗೆ DL ಇದೆಯಾ
ಆ ಏಜಿಗೆ ಅರ್ಹತೆ ಇದನ್ನ ಮಾಡಬೇಕು ಮಾಡ್ಬೇಕು. ನಮ್ಮನ್ನು ಚೆಕ್ ಮಾಡ್ಲಿ, ನಮ್ಮನ್ನೇನ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ಗಾಡಿನೂ ಎಲ್ಲಾನು ಚೆಕ್ ಮಾಡ್ಲಿ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆಯಾ, ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ರನ್ನಿಂಗ್ ಮಾಡ್ತೀವಿ ನಾವು ಖಂಡಿತವಾಗಿ. ಫಸ್ಟು ರ್ಯಾಪಿಡೋ ಅಲ್ಲಿ ಮಾಡೋದನ್ನ ವೈಟ್ ಬೋರ್ಡ್ ಮಾಡೋದನ್ನ ನಿಲ್ಲಿಸ್ಲಿ. ಇವಾಗ ನಿನ್ನೆ ಮೊನ್ನೆಯಿಂದ ಕಾರು ಶುರು ಆಗವ್ರೆ, ಚಾರ್ಜರ್ ಗಾಡಿಗಳು ತಗೊಂಡು ಓಡಾಡಿಸ್ತಾವ್ರಲ್ಲ, ನಾವೇನ್ ಮಾಡ್ಬೇಕು?